ಅಸಮಣೆ ಭಾಗ 10. ಬಹಳ ದಿನಗಳ ನಂತರ ಕಾಲೇಜಿಗೆ ಮರಳಿದ್ದ ಅನನ್ಯಾಳಿಗೆ ಮನಸ್ಸು ಹಗುರವೆನಿಸಿತ್ತು. ಕಾಲೇಜಿನ ಗದ್ದಲ, ಸ್ನೇಹಿತರ ಸಂಭ್ರಮ ಅವಳ ನೋವನ್ನ ಮರೆಸಿದ್ವು. ಕೈ ಮೇಲಿದ್ದ ಪ್ಲಾಸ್ಟರ್ ನೋಡಿ ಸಹಪಾಠಿಗಳು ಕುತೂಹಲದಿಂದ ಅಪಘಾತದ ಬಗ್ಗೆ ವಿಚಾರಿಸ್ತಾ ಇದ್ರು. ಅವಳ ದಿನ ಇಂದು ಬಹಳ ಚೆನ್ನಾಗಿ ಕಳೀತಾ ಇತ್ತು. ಸರಿಯಾಗಿ ಊಟದ ವಿರಾಮದ ಸಮಯದಲ್ಲಿ ಆರ್ಯನ್ನಿಂದ ಒಂದು ಕರೆ ಬಂತು. ಅವಳು ಕ್ಯಾಂಟೀನಲ್ಲಿ ಎಲ್ಲರ ಮಧ್ಯೆ ಕುಳಿತಿದ್ದರಿಂದ ಮಿತಾಳಿಗೆ ಸುಳ್ಳು ಹೇಳಬೇಕಾಯಿತು. ನಾನು ಸ್ವಲ್ಪ ವಾಶ್ರೂಮ್ಗೆ ಹೋಗಿ ಬರ್ತೀನ್ರೆ, ಅಲ್ಲಿಂದ ನೇರವಾಗಿ ಕ್ಲಾಸ್ಗೆ ಹೋಗ್ತೀನಿ, ನನಗಾಗಿ ನೀವು ಕಾಯಕ್ಕೆ ಹೋಗ್ಬೇಡಿ ಅಂತ ಹೇಳಿ ಅಲ್ಲಿಂದ ಹೊರಟ್ಲು. ಮಿತಾಳಿಗೆ ಅನುಮಾನ ಬಾರದೆಂದು ಸುಳ್ಳೇನೋ ಹೇಳಿದ್ಲು. ಆದರೆ ಆರ್ಯನ್ ವಿಷಯದಲ್ಲಿ ಹೀಗೆ ಕಳ್ಳಾಟವಾಡುವುದು ಅವಳಿಗೆ ಬಹುಶಃ ಇಷ್ಟವಿರಲಿಲ್ಲ. ಇದರ ಬಗ್ಗೆ ಆರ್ಯನ್ ಜೊತೆ ಮಾತನಾಡಲೇಬೇಕು ಅಂತ ಹೇಳಿ ನಿರ್ಧರಿಸಿದ್ಲು. ಖಾಲಿ ಇದ್ದ ಒಂದು ತರಗತಿ ಕೋಣೆಗೆ ಬಂದು ಕುಳಿತಾಗ ಆರ್ಯನ್ ಕರೆ ಕಟ್ ಆಗೇ ಹೋಗಿತ್ತು. ಅವಳು ಮರಳಿ ಕರೆ ಮಾಡಿದ ತಕ್ಷಣ ಆರ್ಯನ್ ಫೋನನ್ನು ಎತ್ತಾನೆ. ಯಾಕೆ ಫೋನ್ ಎತ್ತಿರಲಿಲ್ಲ ಎಂದು ನಾರ್ಮಲ್ ಆಗಿ ಆರ್ಯನ್ ಕೇಳಿದ್ದ. ಅನನ್ಯ: ನಾನು ಅದು ಫ್ರೆಂಡ್ಸ್ ಜೊತೆ ಇದ್ದೆ, ಸೊ ಹಾಗಾಗಿ ಅವರಿಂದ ದೂರ ಬರಬೇಕಲ್ವಾ, ಬಂದು ಅಡ್ಕೊಂಡು ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ಲು. ಆರ್ಯನ್: ಇವತ್ತು ಆ ಅನುಜ್ ಜೊತೆ ಯಾಕೆ ಹೋದೆ? ನಾನು ನಿನಗೆ ಮನೆಯಲ್ಲೇ ಕಾರಿನಲ್ಲಿ ಹೋಗೋಕ್ಕೆ ಹೇಳಿರಲಿಲ್ವಾ? ಅನನ್ಯ: ಅದು ನೋಡಿ ಆರ್ಯನ್, ನಿಮಗೆ ಏನಾಗಿದೆಯೋ ನನಗೆ ಗೊತ್ತಿಲ್ಲ, ಬಟ್ ನಾನು ಸರ್ಗೆ ಮೊದಲೇ ಒಪ್ಪಿಗೆ ಕೊಟ್ಬಿಟ್ಟಿದ್ದೆ. ಅವರೇನೋ ಅಪರಿಚಿತರಲ್ಲ, ಅವರು ನನಗೆ ತುಂಬ ದಿನಗಳಿಂದ ಗೊತ್ತು. ಆರ್ಯನ್: ಒಂದು ಮಾತು ನೆನ್ಪಿಟ್ಕೊ, ನೀನು ಬೇರೆಯವ್ರ ಜೊತೆ ಹೋಗೋದು ನನಗೆ ಇಷ್ಟವಿಲ್ಲ ಸುತಾರಾಮ್, ಅಷ್ಟೇ. ಅವಳ ಹಠಮಾರಿತನ ನೋಡಿ ಅನನ್ಯಾಳಿಗೆ ಸಿಟ್ಟು ಬಂತು. ನೀವು ಬೇರೆಯವರ ಜೊತೆ ಅಂದರೆ ಅಹನ ಬೇರೆ ದೇಶಕ್ಕೆ ಹೋಗಬಹುದು, ಆದರೆ ನಾನು ಮಾತ್ರ ನನ್ನ ಪ್ರೊಫೆಸರ್ ಜೊತೆ ಕಾಲೇಜಿಗೆ ಹೋದರೆ ಅದರಲ್ಲಿ ತಪ್ಪೇನಾಗುತ್ತೆ ಎಂದು ಖಾರವಾಗಿ ಅವಳು ಹಿಂದಿರುಗಿ ಪ್ರಶ್ನಿಸಿದ್ಲು. ಈ ಒಂದು ಮಾತಿಗೆ ಆರ್ಯನ್ ಕಡೆಯಿಂದ ಉತ್ತರ ಇಲ್ಲ, ಮೌನವಾಗ್ಬಿಟ್ಟ. ಅವನ ಬಳಿ ಉತ್ತರವಿಲ್ಲದನ್ನ ಕಂಡು ಅನನ್ಯ ಮುಂದುವರಿಸಿದ್ಲು. ಏನಾಯ್ತು ಆರ್ಯನ್, ಉತ್ತರಿಸಿ. ನೀವು ಯಾರ ಜೊತೆ ಎಲ್ಲಿಗೆ ಹೋಗಿದ್ದೀರಿ ಎಂದು ನಾನು ಎಂದೂ ಪ್ರಶ್ನಿಸಲಿಲ್ಲ. ಆ ವ್ಯಕ್ತಿ ನಿಮ್ಮ ಮಾಜಿ ಗೆಳತಿಯಾಗಿದ್ರೂ ನಾನು ಒಂದು ಮಾತು ಕೂಡ ಆಡಲಿಲ್ಲ. ಹಾಗಿರುವಾಗ ನೀವು ಯಾಕೆ ನನ್ನನ್ನು ಇಷ್ಟೊಂದು ಪ್ರಶ್ನಿಸ್ತಿದ್ದೀರಿ? ಆರ್ಯನ್ ಇಷ್ಟು ಹೊತ್ತು ಮೌನವಾಗಿ ಕೇಳ್ತಿದ್ದ. ಅನನ್ಯಾಳ ಮಾತುಗಳು ಅವನಿಗೆ ಚುಚ್ಚುತ್ತಾ ಇದ್ವು. ಯಾಕೆ ಕೇಳಲಿಲ್ಲ ಅನನ್ಯ? ನಿನ್ನ ಗಂಡ ಬೇರೆ ಹುಡುಗಿಯ ಜೊತೆ ಇದ್ದಾನೆ ಎಂಬ ಆಲೋಚನೆ ನಿನಗೆ ಬರಲೇ ಇಲ್ವೇ? ಅನನ್ಯಾಳ ಕಣ್ಣುಗಳು ತೇವವಾದವು ಒಂದು ಕ್ಷಣ. ಹೌದು, ಆ ಯೋಚನೆ ಬಂತು, ಆದರೆ ನನಗೆ ನಿಮ್ಮ ಮೇಲೆ ಯಾವುದೇ ಹಕ್ಕಿಲ್ಲ ಎಂದು ನನಗೆ ತಿಳಿದಿದೆಯಲ್ಲ. ನಾನು ಹೆಸರಿಗೆ ಮಾತ್ರ ನಿಮ್ಮ ಹೆಂಡತಿ ತಾನೇ? ಅವಳ ಉಸಿರುಗಟ್ಟಿದ ಧ್ವನಿ ಆರ್ಯನ್ನ ಮನಸ್ಸನ್ನ ಬಾಣದಂತೆ ಚುಚ್ಚಿತ್ತು. ಆರ್ಯನ್ ಮೆಲ್ಲನೆ ಹೇಳಿದ್ದ. ನಿನಗೆ ಇದು ಅರ್ಥವಾಗುತ್ತಿಲ್ವೇ ಹುಚ್ಚಿ? ಈ ಜಗತ್ತಿನಲ್ಲಿ ನನ್ನ ಮೇಲೆ ನಿನಗೆ ಬಿಟ್ಟು ಬೇರೆ ಯಾರಿಗೂ ಹಕ್ಕಿಲ್ಲ. ಅವನು ಈ ಹಠಾತ್ ತಪ್ಪೊಪ್ಪಿಗೆಯನ್ನು ಕೇಳಿ ಅನನ್ಯ ಸ್ತಬ್ಧಳಾಗ್ಬಿಡ್ತಾಳೆ. ತನ್ನ ಕಿವಿಗಳನ್ನೇ ಅವಳಿಗೆ ನಂಬೋಕ್ಕಾಗಲಿಲ್ಲ. ಏನು ಹೇಳ್ತಾ ಇದ್ದೀರಾ ಎಂದು ಮತ್ತೊಮ್ಮೆ ಕೇಳಿದ್ಲು. ಆರ್ಯನ್ ಧ್ವನಿಯಲ್ಲಿ ಭಾವುಕತೆ ತುಂಬಿದ್ರೂ ಅದನ್ನು ಮುಚ್ಚಿಡಲು ತಮಾಷೆಯಾಗಿ ಹೇಳಿದ್ದ. ಮತ್ತೆ ಕೇಳಬೇಕೆನಿಸುತ್ತದೆಯೇ? ನೀನು ಬಯಸಿದ್ರೆ 100 ಬಾರಿ ಬೇಕಾದರೂ ಕೇಳಬಲ್ಲೆ ಅಥವಾ ಹೇಳಬಲ್ಲೆ ಅಂತ ಹೇಳ್ತಾನೆ. ಅನನ್ಯ ನಾಚಿಕೆಯಿಂದ ಕೆಂಪಗಾಗ್ತಾಳೆ. ಬೇಡ, ದಯವಿಟ್ಟು ನಿಲ್ಲಿಸಿ. ನೀವು ಏನು ಹೇಳ್ತಿದ್ದೀರಿ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ಆರ್ಯನ್ ಈಗ ಗಂಭೀರವಾಗಿ ವಿವರಿಸ್ದ. ನೋಡು ಅನನ್ಯ, ನನಗೂ ಅಹನಾಗೂ ಈಗ ಯಾವುದೇ ರೀತಿಯ ಸಂಬಂಧವಿಲ್ಲ. ಬಟ್ ಹಿಂದೆ ಅವಳು ನನ್ನ ಗರ್ಲ್ಫ್ರೆಂಡ್ ಅನ್ನೋದು ಸತ್ಯವೇ. ಅವಳು ತನ್ನ ಕ್ಲೈಂಟ್ ಒಬ್ಬರನ್ನ ಭೇಟಿಯಾಗಲು ಇಲ್ಲಿಗೆ ಬಂದಿದ್ಲು. ಅಷ್ಟರಲ್ಲಿ ಅಪ್ಪನಿಗೆ ಹುಷಾರಿಲ್ಲದ ಕಾರಣ ನಾನು ಅವಳ ಜೊತೆ ಬರಬೇಕಾಯಿತು. ಆದರೆ ಅಹನ ಜೊತೆ ಇದ್ದಾಗ ನನಗೆ ಎಂದೂ ಇಂತಹ ಅನುಭವ ಬಂದಿರಲಿಲ್ಲ. ಆದರೆ ಅನುಜ್ ಜೊತೆ ನಿನ್ನನ್ನು ನೋಡಿದಾಗ ನನಗೆ ಆಗುವ ಕೋಪ ಅಷ್ಟಿಷ್ಟಲ್ಲ. ನಾನೇಕೆ ಹೀಗೆ ವಿಚಿತ್ರವಾಗಿ ವರ್ತಿಸ್ತಿದ್ದೇನೆ ಎಂದು ನನಗೇ ಅರ್ಥವಾಗ್ತಿಲ್ಲ. ನನಗೆ ಸ್ವಲ್ಪ ಸಮಯ ಕೊಡು ಅಂತ ಹೇಳ್ತಾನೆ. ಖಾಲಿ ತರಗತಿಯ ಮೂಲೆಯ ಕಿಟಕಿಯ ಪಕ್ಕದಲ್ಲಿ ಕುಳಿತಿದ್ದಂತಹ ಅನನ್ಯಾಳ ಕಣ್ಣುಗಳಿಂದ ಹನಿಗಳು ಜಿನುಗಿದ್ವು. ಹೊರಗಿನ ಗದ್ದಲ, ಗುಬ್ಬಚ್ಚಿಗಳ ಚಿಲಿಪಿಲಿ ಅವಳಿಗೆ ಯಾವುದು ಕೇಳಿಸ್ತಾ ಇಲ್ಲ. ಆರ್ಯನ್ ಹೇಳಿದ ಪ್ರತಿ ಮಾತು ಅವಳ ಆತ್ಮವನ್ನ ತಲುಪಿತ್ತು. ಇಬ್ಬರು ಫೋನ್ ಕಿವಿಗೆ ಹಿಡಿದು ಮೌನವಾಗಿದ್ರು. ಇದು ನೋವಿನ ಕಣ್ಣೀರಲ್ಲ, ಮೌನದಲ್ಲೇ ಮನಸ್ಸುಗಳು ಒಂದಾಗುತ್ತಿರುವಂತಹ ಕ್ಷಣಗಳೆಂದು ಆರ್ಯನ್ಗೆ ತಿಳಿದಿತ್ತು. ನನಗಾಗಿ ಕಾಯಲು ಸಾಧ್ಯವಿಲ್ಲವೇ ಅನನ್ಯ? ಅಪ್ಪ ಗುಣಮುಖರಾದ ತಕ್ಷಣ ನಾನು ಹಿಂತಿರುಗುತ್ತೇನೆ.
ನನಗಾಗಿ ಸ್ವಲ್ಪ ಕಾಯುತ್ತೀಯಾ? ಆರ್ಯನ್ ಬೇಡ್ಕೊಳ್ತಾನೆ, ಕೇಳ್ಕೊಳ್ತಾನೆ. ಅನನ್ಯ ಕಣ್ಣೀರನ್ನು ಒರೆಸ್ಕೊಂಡು ಹೇಳಿದ್ಲು, ನೀವು ಖಂಡಿತ ಹಿಂತಿರುಗಿ ಬರುತ್ತೀರಿ ಎಂಬ ಭರವಸೆ ನೀಡಿದ್ದರೆ ನಾನೇನು ಮಾಡಲು ಸಿದ್ಧ. ಏನೇ ಆದರೂ ನೀವು ನನ್ನ ಬಳಿಗೆ ಬರಲೇಬೇಕು ತಾನೇ? ಆರ್ಯನ್ ಮುಗುಳ್ನಕ್ಕಿದ್ದ. ಖಂಡಿತ ಬರ್ತೇನೆ, ಇದು ಸತ್ಯ ಎಂದು ಭರವಸೆ ನೀಡಿದ್ದ. ಎಲ್ಲವೂ ಸರಿ ಹೋಯ್ತು ಅನ್ನೋ ಸಮಯದಲ್ಲೇ ಬಿರುಗಾಳಿ ಹೇಳೋದು ಅಲ್ವಾ? ಅನನ್ಯ ನಗುತ್ತಾ ಅಂದ್ಲು. ಹಾಗಾದ್ರೆ ನನ್ನ ಬಗ್ಗೆ ಚಿಂತಿಸಬೇಡಿ. ನಾನು ಯಾರ ಜೊತೆ ಹೋದ್ರೂ ದಿನದ ಅಂತ್ಯಕ್ಕೆ ಶ್ರೀಮತಿ ಅನನ್ಯ ಆರ್ಯನ್ ರಾಯಚೌಧರಿ ಹಾಗೆಯೇ ಇರ್ತೇನೆ. ಆರ್ಯನ್ ನಿಮ್ಮನ್ನ ಬಿಟ್ಟು ಬೇರೆ ಯಾರು ನನ್ನನ್ನು ಆ ಸ್ಥಾನದಿಂದ ತೆಗೆಯೋಕೆ ಸಾಧ್ಯವೇ ಇಲ್ಲ. ಆರ್ಯನ್ ಪ್ರೀತಿಯಿಂದ ಹೇಳಿದ್ದ. ಅಯ್ಯೋ, ಈ ಹೆಸರು ಕೇಳಲು ಎಷ್ಟು ಚೆನ್ನಾಗಿದೆ. ಇಲ್ಲಿಯವರೆಗೆ ಯಾರು ನನ್ನ ಅಷ್ಟು ಆಪ್ತವಾಗಿ ಕರೆದೇ ಇರಲಿಲ್ಲ. ನನ್ನನ್ನು ಮತ್ತು ಹಾಗೇ ಕರೀತೀಯಾ ಮತ್ತೆ ಮತ್ತೆ? ಅನನ್ಯ ಮುಜುಗರಿಂದ ಫೋನ್ ಇಡಿ, ನಿಮಗೆ ಕೆಲಸವಿಲ್ಲವೇ ಎಂದು ಮಾತು ಬದಲಿಸಿದ್ಲು. ನಂತರ ಇಬ್ಬರು ಪರಸ್ಪರ ಯೋಗಕ್ಷೇಮ ವಿಚಾರಿಸಿ ಫೋನ್ ಇಟ್ರು. ಅನನ್ಯಾಳಿಗೆ ಇದೆಲ್ಲವೂ ಒಂದು ಸುಂದರ ಕನಸಿನಂತೆ ಭಾಸವಾಗಕ್ಕೆ ಶುರುವಾಗತ್ತೆ. ಅಷ್ಟರಲ್ಲಿ ಮಿತಾಳ ಕರೆ ಕೂಡ ಬರುತ್ತೆ. ಅವಳು ಗಾಬರಿಯಿಂದ ಅನನ್ಯಾಳನ್ನ ಹುಡುಕ್ತಾನೆ ಇದ್ಲು. ಅನನ್ಯ ಲೈಬ್ರರಿ ಹತ್ತಿರ ಹೋಗಿ ಅವಳನ್ನ ಭೇಟಿ ಕೂಡ ಆಗ್ತಾಳೆ. ತರಗತಿಗಳು ರದ್ದಾಗಿದ್ದರಿಂದ ಇಬ್ಬರು ಕಾಲೇಜಿನಿಂದ ಹೊರಬಂದ್ರು. ಅನನ್ಯ ಇನ್ನು ಮುಂದೆ ಮಿತಾಳಿಂದ ಏನನ್ನೂ ಮರೆಮಾಡಬಾರದೆಂದು ಅವಳು ನಿರ್ಧಾರ ಮಾಡಿಯಾಗಿತ್ತು. ಇನ್ನೇನು ಕಾಲೇಜು ಬಿಟ್ಟ ನಂತರ ಸುಮಾರು ಗಂಟೆ 2 ಆಗಿತ್ತು ಅನ್ಸುತ್ತೆ. ಊಟ ಮಾಡುವಂಥ ಸಮಯ. ಅನನ್ಯ ಮಿತಾಳನ್ನ ಹತ್ತಿರದ ಉದ್ಯಾನವನಕ್ಕೆ ಅಂತ ಹೇಳಿ ಕರೆದೊಯ್ದ್ಲು. ಅಲ್ಲಿ ಒಂದು ಬೆಂಚ್ ಮೇಲೆ ಕುಳಿತು ಅನನ್ಯ ಸ್ವಲ್ಪ ಮುಜುಗರದಿಂದಲೇ ತನ್ನ ಮದುವೆಯ ಸತ್ಯವನ್ನ ಬಿಚ್ಚಿಟ್ಟಿದ್ಲು. ಮಿತಾ, ನಾನು ಕೆಲವು ವಾರಗಳ ಹಿಂದೆ ಮದುವೆಯಾದೆ. ಅವನು ಅಪ್ಪನಿಗೆ ಆತ್ಮೀಯರಾದವರ ಮಗ. ಕೆಲವು ಅನಿವಾರ್ಯ ಕಾರ್ಯಗಳಿಂದ ಅತಿ ಸರಳವಾಗಿ ಅಂದರೆ ಯಾರನ್ನೂ ಕೂಡ ಕರೆಯದೆ ಮದುವೆಯಾಯಿತು. ಈಗ ಅವನು ಅಪ್ಪನ ಚಿಕಿತ್ಸೆಗಾಗಿ ಅಮೆರಿಕದಲ್ಲಿದ್ದಾನೆ. ಮಿತಾ ಒಂದು ಕ್ಷಣ ಆಘಾತಕ್ಕೆ ಒಳಗಾದ್ಲು. ಏನೋ ಇಷ್ಟು ದೊಡ್ಡ ವಿಷಯವನ್ನ ಮರೆಮಾಚಿದ್ದೀಯಾ? ಯಾರು ಅವರ? ಅನನ್ಯ ಮೆಲ್ಲನೆ ಹೇಳಿದ್ಲು. ಅವರ ಹೆಸರು ಆರ್ಯನ್ ರಾಯಚೌಧರಿ. ಮಿತಾ ಗಾಬರಿಯಿಂದ ಕಿರ್ಚಿದ್ಲು. ಏನು? ಏನೇ ಹೇಳ್ತಿದ್ಯಾ? ನಮ್ಮ ಅಂಗ್ರಿ ಯಂಗ್ ಮ್ಯಾನ್ ಪ್ರೊಫೆಸರು ಆರ್ಯನ್ ಅವರನ್ನೇ ನೀನು ಮದುವೆಯಾಗಿದ್ದೀಯಾ? ಅಬ್ಬಾ! ಮಿತಾಳಿಗೆ ಸತ್ಯ ತಿಳಿದ ಮೇಲೆ ಅವಳು ನಕ್ಕು ನಕ್ಕು ಸುಸ್ತಾದ್ಲು. ಅವಳಿಗೆ ಹೊಟ್ಟೆ ಹಿಡಿದುಕೊಂಡು ನಗುವಷ್ಟು ನಗು ಬಂತು. ಅನನ್ಯ ಎಲ್ಲವನ್ನ ಹೇಳಿದ ಮೇಲೆ ಅವಳ ಮನಸ್ಸು ಹಗುರವಾಯಿತು. ಮಿತಾಳಂತಹ ಆಪ್ತ ಸ್ನೇಹಿತೆಯ ಜೊತೆ ಹಂಚಿಕೊಂಡ ಮೇಲೆ ಅವಳಿಗೆ ಒಂದು ರೀತಿಯ ನೆಮ್ಮದಿ ಕೂಡ ಸಿಕ್ಕಿತ್ತು. ಇತ್ತ ಅಮೆರಿಕಾದಲ್ಲಿ ಆರ್ಯನ್ ಕೂಡ ತನ್ನ ಮನಸ್ಸಿನ ಗೊಂದಲವನ್ನ ಪರಿಹರಿಸಿಕೊಂಡಿದ್ದ. ಕೋಲ್ಕತ್ತಾಗೆ ಮರಳಿದ ತಕ್ಷಣ ಕಾಲೇಜಿಗೆ ತಮ್ಮ ಮದುವೆಯ ವಿಷಯವನ್ನ ತಿಳಿಸಿ ಅನನ್ಯಾಳನ್ನ ತನ್ನ ಹೆಂಡತಿಯಾಗಿ ಜಗತ್ತಿಗೆ ಪರಿಚಯಿಸಬೇಕೆಂದು ಅವನು ಕೂಡ ನಿರ್ಧರಿಸಿದ್ದ. ಆದರೆ ಇದು ಅವನ ನಿರ್ಧಾರ ಆದರೆ ದೇವರ ನಿರ್ಧಾರ ಅಥವಾ ಈ ಪ್ರಕೃತಿಯ ನಿರ್ಧಾರ ಏನಿದೆಯೋ ಯಾರಿಗೊತ್ತು? ಅವನು ಅಪ್ಪನ ಹಾಸಿಗೆಯ ಪಕ್ಕದಲ್ಲಿ ಕುಳಿತಿದ್ದಾಗ ಅಹನಾ ಮತ್ತು ಅವಳ ತಂದೆ ಅವಿನಾಶ್ ಬಾಬು ಬಂದರು. ಅವಿನಾಶ್ ಬಾಬು ಮಾತಿನ ನಡುವೆ ಆರ್ಯನ ಮದುವೆಯ ಬಗ್ಗೆ ಲಘುವಾಗಿ ಮಾತಾಡಿದರು. ಆರ್ಯನ್, ನಿನ್ನ ತಂದೆ ನಿನ್ನನ್ನು ಯಾವುದೋ ಹಳ್ಳಿಯ ಹುಡುಗಿಯ ಜೊತೆ ಮದುವೆ ಮಾಡಿಸಿದ್ದಾರಂತೆ. ಅವಳು ನಿನಗೆ ಸರಿಹೊಂದುವ ಹುಡುಗಿಯೇ ಅಲ್ಲ ಎಂದರು. ಇದನ್ನ ಕೇಳಿದ ಆರ್ಯನ ಕಣ್ಣುಗಳು ಕೋಪದಿಂದ ಕೆಂಪಗಾಗ್ಬಿಟ್ವು. ಅವನು ತಕ್ಷಣ ಎದ್ದು ನಿಂತು ಹೇಳಿದ್ದ, ಅಂಕಲ್, ನೀವು ನನ್ನ ತಂದೆಯ ಸ್ನೇಹಿತರಾಗಿರ್ಬೋದು, ಆದರೆ ನನ್ನ ಹೆಂಡತಿಯ ಬಗ್ಗೆ ಹೀಗೆ ಲಘುವಾಗಿ ಮಾತಾಡೋದನ್ನು ನಾನು ಸಹಿಸೋದಿಲ್ಲ. ಅವಳು ಶ್ರೀಮತಿ ಅನನ್ಯ ಆರ್ಯನ್ ರಾಯಚೌಧರಿ. ಅವಳು ನನಗೆ ಸರಿ ಹೊಂದುತ್ತಾಳೋ ಇಲ್ಲವೋ ಎಂಬುದು ನನಗೆ ಬಿಟ್ಟ ವಿಷಯ. ಇನ್ನು ಮುಂದೆ ಅವಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತುಗಳನ್ನು ಯಾರಿಂದಲೂ ನಾನು ಕೇಳಲು ಇಷ್ಟಪಡುವುದಿಲ್ಲ. ನಾನು ಸಿದ್ಧನೂ ಇಲ್ಲ, ಅದನ್ನು ಸಹಿಸೋದೂ ಇಲ್ಲ. ಒಂದೇ ಮಾತಿಗೆ ದಯವಿಟ್ಟು ನೀವು ಇಲ್ಲಿಂದ ಹೊರಡಬಹುದು ಅಂತ ಮುಖಕ್ಕೆ ಹೊಡೆದ ಹಾಗೆ ಹೇಳೇ ಬಿಟ್ಟ. ಒಂದು ಕ್ಷಣ ಅಹನಾಗೆ ಇದೇನಾಗ್ತಾ ಇದೆ ಮತ್ತು ಅವಳ ತಂದೆ ಆರ್ಯನ್ನ ಈ ರೂಪ ನೋಡಿ ದಂಗಾಗೋದ್ರು. ಆರ್ಯನಲ್ಲಿ ನಿಲ್ಲದೆ ಹೊರ ನಡೆದ. ಮರುದಿನ ಸಂಜೆ ಅನನ್ಯ ಮತ್ತು ಮಿತಾ ಒಂದು ಕೆಫೆಗೆ ಹೋಗಿದ್ರು. ಅಲ್ಲಿ ಮಾತಾಡ್ತಾ ಹೊರಬರುವಾಗ ರಸ್ತೆಯ ಬದಿಯಲ್ಲಿ ಒಂದು ಪರಿಚಿತ ಕಾರನ್ನ ಕಂಡ್ರು. ಅದು ಅನುಜ್ ಸರ್ ಅವರ ನೀಲಿ ಬಣ್ಣದ ಕಾರು. ಮಿತಾ, ನೋಡು, ಅದು ಅನುಜ್ ಸರ್ ಕಾರು ಅಲ್ವಾ? ಆದರೆ ಅವರು ಗೈನಕಾಲಜಿಸ್ಟ್ ಕ್ಲಿನಿಕ್ ಮುಂದೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅನನ್ಯ ಕೇಳಿದ್ಲು. ಅಷ್ಟರಲ್ಲಿ ಕ್ಲಿನಿಕ್ನಿಂದ ಅನುಜ್ ಸರ್ ಹೊರ ಬಂದರು. ಅವರಿಬ್ಬರನ್ನ ನೋಡಿ ಮಾತಾಡಿಸಿದ್ದಂತಹ ಅನುಜ್ಜು ತಾನು ಕೆಲವು ವಾರ ಸೆಮಿನಾರ್ಗಾಗಿ ಅಮೆರಿಕಾಗೆ ಹೋಗುತ್ತಿರುವುದಾಗಿ ತಿಳಿಸಿ ಆತುರದಿಂದ ಹೊರಟರು.
ಮಿತಾ ಗಾಬರಿಯಿಂದ ಹೇಳಿದ್ಲು. ಅನನ್ಯ, ನೀನು ಗಮನಿಸಿದ್ಯಾ? ಸರ್ಕಾರ್ನಲ್ಲಿ ಒಬ್ಬ ಮಹಿಳೆ ಕುಳಿತಿದ್ಲು. ಅನನ್ಯಾಳಿಗೆ ಮೊದಲು ಅದು ಸಾಮಾನ್ಯ ಎನಿಸಿದ್ರು. ಮಿತಾಳ ಮುಖ ಬಿಳಿಚಿಕೊಂಡಿರುವುದನ್ನ ಅದನ್ನ ಕಂಡೊಡನೆ ಅವಳಿಗೂ ಏನೋ ಒಂದು ರೀತಿಯ ಅನುಮಾನಾಸ್ಪದ. ಏನಾಗ್ತಿದೆ ಅಲ್ಲಿ ಅನ್ನೋದು ಅವಳ ತಲೆಯಲ್ಲಿ ಕೊರೆಯಕ್ಕೆ ಆರಂಭಿಸುತ್ತೆ. ಮಿತಾಳಿಗೆ ಅನುಜ್ ಸರ್ ಮೇಲೆ ಒಂದು ರೀತಿಯ ಆಕರ್ಷಣೆ ಮತ್ತು ಎಂಬುದು ಅನನ್ಯಾಗೂ ತಿಳಿದಿತ್ತು. ಆದರೂ ಕೂಡ ಅವಳು ಹೇಳಿಕೊಂಡಿರಲಿಲ್ಲ. ಎಲ್ಲರ ಹಾಗೆ ಅವಳಿಗೂ ಕೂಡ ಪ್ರೊಫೆಸರ್ ಮೇಲೆ ಒಂದು ರೀತಿಯ ಒನ್ ವೇ ಲವ್ ಅಂತಾನೆ ಹೇಳ್ಬೋದು. ಒಂದು ವೇಳೆ ಅನುಜ್ ಸರು ಜೀವನದಲ್ಲಿ ಬೇರೆ ಯಾರಾದರೂ ಇದ್ದರೆ ಮಿತಾ ಅದನ್ನು ಸಹಿಸಿಕೊಳ್ಳಬಲ್ಲಳೆ. ಅನನ್ಯ ಮಿತಾಳನ್ನ ಸಮಾಧಾನಪಡಿಸಲು ಪ್ರಯತ್ನಿಸ್ತಾ ಇದ್ಲು. ಆದರೆ ಅವಳ ಮನಸ್ಸಿನ ಆಳದಲ್ಲಿ ಒಂದು ಅಜ್ಞಾತ ಭಯ ಆವರಿಸತೊಡಗಿತ್ತು. ಇಂದಿನ ಈ ಆಕಸ್ಮಿಕ ಭೇಟಿ ಮುಂದೆ ಯಾವುದೋ ಒಂದು ದೊಡ್ಡ ಬಿರುಗಾಳಿಗೆ ನಾಂದಿಯಾಗ್ತದೆಯೇ ಎಂಬ ಆತಂಕ ಅವಳನ್ನ ಕಾಡತೊಡಗಿತ್ತು. ಮುಂದುವರಿದ ಭಾಗದಲ್ಲಿ ಏನಾಗುತ್ತೆ ನೋಡೋಣ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮೆಂಬರ್ಸ್ಗೆ 4 ಕಥೆಗಳು ಅಪ್ಲೋಡ್ ಆಗಿದೆ. ಪ್ಲೀಸ್ ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.